ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ. ಸೊ ಇವತ್ತು ನಿನ್ನೆ ನಡೆದ ಎರಡು ಮಹತ್ವದ ಬೆಳವಣಿಗೆಗಳ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಒಂದು, ಭಾರತದ ವಿದೇಶಾಂಗ ಕಾರ್ಯದರ್ಶಿಯವರು ಚೀನಾಕ್ಕೆ ನೀಡಿದ ಭೇಟಿ, ಅಲ್ಲಿ ನಡೆದ ಚರ್ಚೆ ಮತ್ತು ಮಾತುಕತೆ, ಒಟ್ಟಾರೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಏನಿದೆ ಅದನ್ನು ಸುಧಾರಿಸುವುದಕ್ಕೆ ಇಡಬೇಕಾದ ಹೆಜ್ಜೆಗಳು. ಸೆಕೆಂಡ್ ಥಿಂಗ್, ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ ಜೊತೆ ನಿನ್ನೆ ದೂರವಾಣಿಯ ಮೂಲಕ ಮಾತನಾಡಿದ್ದು. ಈ ಎರಡೂ ಮಹತ್ವದ ಬೆಳವಣಿಗೆಗಳು ಹಾಗೆ ಇಂಟರ್ ರಿಲೇಟೆಡ್ ಅಂತ. ಯಾಕೆಂದ್ರೆ ಭಾರತದ ಮುಂದಿರುವ ಬಹುದೊಡ್ಡ ಸವಾಲು ಈಗ ಅಂದ್ರೆ ಚೀನಾ ಮತ್ತು ಅಮೆರಿಕಾದ ನಡುವೆ ಒಂದು ಸಮತೋಲನವನ್ನು ಕಾಯ್ದುಕೊಂಡು ಬರಬೇಕಾದ್ದು. ಇಟ್ ಇಸ್ ನಾಟ್ ಸೋ ಈಸಿ. ಯಾಕೆಂದ್ರೆ ಟ್ರಂಪ್ ಮಹಾನ್ ಬಲಪಂಥೀಯ, ಅಮೆರಿಕಾ ಫಸ್ಟ್. ಅವರಿಗೆ ಅಮೆರಿಕ ಫಸ್ಟ್ ಆಗಬೇಕಾದ್ರೆ ಉಳಿದ ಎಲ್ಲ ದೇಶವನ್ನ ತನ್ನ ಹಿತಾಸಕ್ತಿಗಾಗಿ ಬಲಿ ಕೊಡೋದಕ್ಕೂ ಟ್ರಂಪ್ ಹಿಂದ್ಮುಂದೆ ನೋಡಲ್ಲ. ಅವ್ರಿಗೆ ಇನ್ಯಾವ ಇದು ಇಲ್ವೇ ಇಲ್ಲ. ಅವರ ಓವರ್ ಆಲ್ ಅಪ್ರೋಚ್ ಇಸ್ ಲೈಕ್ ದ್ಯಾಟ್. ಯಾಕೆಂದ್ರೆ ಈಗ ತಾನೇ ಗೊತ್ತಿದೆ, ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಒಂದು ಮಾತನಾಡಿದ್ದಾರೆ ಅವರು. ಸೊ ಅದನ್ನ ನೀವು ಡೆನ್ಮಾರ್ಕ್ಗೆ ಹೇಳ್ತಾರೆ, ನೀವು ನನಗೆ ವಹಿಸ್ಕೊಡ್ಬೇಕು, ಇಲ್ದ್ರೆ ಐ ವಿಲ್ ಸೆಂಡ್ ಟ್ರೂಪ್ಸ್ ಅಂತ. ಆ ರೀತಿ ಮನುಷ್ಯ. ಸೊ ಫಸ್ಟ್ ವಿಲ್ ಕಮ್ ಟು ಚೀನಾ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಅವರು ನಿನ್ನೆ ಏನು ಭೇಟಿ ಮಾಡಿದ್ರು, ಚೀನಾಕ್ಕೆ ಮಾತುಕತೆ ನಡೆಸಿದ್ರು. ಅದು ಒಂದು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಿ ಜಿನ್ಪಿಂಗ್ ಅವರು ಮಾತುಕತೆ ನಡೆಸಿದ ಮೇಲೆ ಅದಕ್ಕೆ ಮುಂದುವರಿಕೆಯಾಗಿ ನಡೆದದ್ದು. ಬಹಳ ಮಹತ್ವದ್ದು ಅಂದರೆ, ಒಂದು, ಮಾನಸ ಸರೋವರ ಏನಿದೆ, ಮಾನಸ ಸರೋವರಕ್ಕೆ ಭಾರತೀಯರು ಭೇಟಿ ನೀಡುವುದಕ್ಕೆ ಮತ್ತೆ ಬಾಗಿಲು ತೆರೆಯುವ ಒಂದು ತೀರ್ಮಾನ. ಅದರ ಜೊತೆಗೆ ಚೀನಾ ಮತ್ತು ಭಾರತದ ನಡುವೆ ಡೈರೆಕ್ಟ್ ಫ್ಲೈಟ್ ಏನಿದೆ ಅದನ್ನು ಪ್ರಾರಂಭಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಸೊ ಒಂದು ಮಾತನ್ನ ಚೀನಾ ವಿದೇಶಾಂಗ ಕಾರ್ಯದರ್ಶಿ ಒಂದು ಮಾತನ್ನು ಹೇಳಿದ್ರು. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಭಾರತ ಮತ್ತು ಚೀನಾದ ನಡುವೆ ಈ ಅಪನಂಬಿಕೆ ಹೋಗಬೇಕು ಅನ್ನುವ ಮಾತು. ಎಸ್, ಆದರೆ ಚೀನಾದ ನಡವಳಿಕೆ ಏನಿದೆ ಅದು ಸದಾ ಅಪನಂಬಿಕೆಗೆ ಕಾರಣವಾದದ್ದು. ಭಾರತದ ಮೊದಲ ಪ್ರಧಾನಿ ಶ್ರೀ ಜವಾಹರ್ಲಾಲ್ ನೆಹರು ಅವರು ಚೀನಾವನ್ನು ನಂಬಿದ್ರು. ಎರಡು ರಾಷ್ಟ್ರಗಳ ನಡುವೆ ಪಂಚಶೀಲ ತತ್ವ, ಅದರಂತೆ ಒಂದು ಸ್ಲೋಗನ್, ಡೈಲಾಗ್, ಹಿಂದೂ ಚೀನಿ ಬಾಯಿ ಬಾಯಿ ಅಂತ. ಆದರೆ ಚೀನಾ ಬಾಯಿ ಬಾಯಿಯಾಗಿ ಉಳಿಲೇ ಇಲ್ಲ. ನೆಹರು ನಂಬಿಕೆ ಏನಿತ್ತು, ಆ ನಂಬಿಕೆಯನ್ನು ಚೀನಾ ನಾಶಪಡಿಸ್ತು, ಭಾರತದ ಮೇಲೆ ಯುದ್ಧ ಘೋಷಿಸ್ತು. ಆಗ್ತಾನೆ ಸ್ವಾತಂತ್ರ್ಯ ಪಡೆದಂಥ ಭಾರತ ದೇಶ, ನಮ್ಮ ಬಳಿ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರ ಕೂಡ ಇರಲಿಲ್ಲ. ಬಡತನ ಬಹುದೊಡ್ಡ ಸವಾಲಾಗಿತ್ತು. ಆಹಾರ ಧಾನ್ಯಗಳನ್ನು, ಪದಾರ್ಥಗಳನ್ನು ವಿದೇಶದಿಂದ ತರಿಸ್ಕೋಬೇಕಾಗಿತ್ತು. ಅದಾದ್ಮೇಲೆ ಹಸಿರು ಕ್ರಾಂತಿ ಆದದ್ದು ಇನ್ನೊಂದು ಮುಂದಿನ ಬೆಳವಣಿಗೆ. ಆದರೆ 62ರಲ್ಲಿ ಚೀನಾ ಮೋಸ ಮಾಡಿಬಿಡ್ತು. ಆ ಚೀನಾದ ಮೋಸದಿಂದ ಮನನೊಂದಂಥ ಜವಾಹರ್ಲಾಲ್ ನೆಹರು ಅದೇ ನೋವಿನಲ್ಲಿ ಸುಮ್ಮನಿದ್ರು. ಆದ್ರಿಂದ ಅದಾದ ಮೇಲೆ ಆವಾಗ 62ರ ಯುದ್ಧದಲ್ಲಿ ಸಾಕಷ್ಟು ಭಾರತದ ಭೂಪ್ರದೇಶವನ್ನು ಕಬಳಿಸಿರುವ ಚೀನಾ ಈಗಲೂ ಅದೇ ಚಾಳಿಯನ್ನು ಮುಂದುವರಿಸಿದೆ. ಅರುಣಾಚಲ್ ಪ್ರದೇಶ ಏನಿದೆ ಅದು ಟಿಬೆಟ್ಗೆ ಸೇರಿದ್ದು ಅನ್ನೋ ವಾದ ಮಾಡ್ತಾ, ಸೊ ಭಾರತದ ಅರುಣಾಚಲ ಪ್ರದೇಶವನ್ನ ಕಬಳಿಸುವುದಕ್ಕೆ ಒಂದು ಬೇರೆ ಹೆಸರಿಟ್ಕೊಂಡು ಕೂತಿದೆ. ಅದರ ಜೊತೆಗೆ ಭಾರತ ಚೀನಾ ಗಡಿಯಲ್ಲಿ ಕೂಡ ಅದು ಹೊಸ ಸೆಟಲ್ಮೆಂಟ್ಗಳು, ಬೇರೆ ಕಡೆ ಜನರನ್ನು ತಂದು
ಅಲ್ಲಿ ಹಾಕಿ ಅವರು ಕೂಡಿಸಿ ಹಳ್ಳಿಗಳನ್ನೇ ಅದು ಸೃಷ್ಟಿಸ್ತಾ ಇದೆ. ಅದ್ರ ಜೊತೆಗೆ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತು. ಸೊ ಹೇಗೆ ಚೀನಾ ಆಕ್ರಮಣಶೀಲ ಮನಸ್ಥಿತಿಯನ್ನು ಪ್ರದರ್ಶಿಸಿತು. ಆದರೆ ಭಾರತದ ಸೈನಿಕರು ಹೋರಾಟ ಮಾಡಿ ಉಳಿಸ್ಕೊಂಡ್ರು, ಅವರು ಬುದ್ಧಿ ಕಲಿಸಿದ್ರು. ಇಂಥ ಸ್ಥಿತಿಯಲ್ಲಿ ಚೀನಾದ ವಿದೇಶಾಂಗ ಕಾರ್ಯದರ್ಶಿ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಹ್ಯಾಂಗೆ ನಂಬೋದು? ಎರಡು ದೇಶಗಳ ನಡುವೆ ನಂಬಿಕೆ ಅಪನಂಬಿಕೆ ಹೋಗಬೇಕು ಅಂತ. ಅಪನಂಬಿಕೆ ಹೋಗುವುದಿದೆಯಲ್ಲ, ಅದಕ್ಕೆ ಪೂರಕವಾದ ವರ್ತನೆ ಇದ್ರೆ ಮುಂದಕ್ಕೆ ಹೋಗುತ್ತೆ. ಅದು ವೈಯಕ್ತಿಕ ಬದುಕಿನಲ್ಲೂ ಕೂಡ ಹಾಗೇನೆ, ರಾಷ್ಟ್ರಗಳ ನಡುವೆ ಕೂಡ ಹಾಗೇನೆ. ಅಪನಂಬಿಕೆ ಸುಲಭವಾಗಿ ಹೋಗಲ್ಲ, ನಂಬಿಕೆ ಬರಬೇಕು. ನಂಬಿಕೆ ಬರಬೇಕು ಅಂದರೆ ನಂಬಿಕೆಗೆ ಪೂರಕವಾದಂಥ ವರ್ತನೆ ಇರಬೇಕು ಅಂತ. ಚೀನಾ ಅದನ್ನು ಮಾಡಲೇ ಇಲ್ಲ. ಆದರೆ ಈಗಿನ ಸಿಚುವೇಶನ್ ಈಸ್ ಡಿಫರೆಂಟ್ ಅಂತ. ಚೀನಾ ಭಾರತದ ಜೊತೆಗಿನ ಸಂಬಂಧವನ್ನು ಸುಧಾರಿಸ್ಕೊಳ್ಳೇಬೇಕಾಗಿದೆ. ಯಾಕಂದರೆ ಅಲ್ಲಿ ಟ್ರಂಪ್ ಸಾಹೇಬರು ಕೂತಿದ್ದಾರೆ. ಟ್ರಂಪ್ ಸಾಹೇಬರು ಕೂತಿರೋದ್ರಿಂದ ಭಾರತ ಅಮೇರಿಕಾದ ಕಡೆ ವಾಲ್ ಬಿಟ್ರೆ ದೆನ್ ಚೀನಾ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಯಾಕಂದರೆ ಈಗಾಗಲೇ ಬ್ರಿಕ್ಸ್ ಏನಿದೆ ಆ ಒಂದು ಸಂಘಟನೆಯ ಮೇಲೆ ಸನ್ಮಾನ್ಯ ಟ್ರಂಪ್ ಅವರು ದಾಳಿ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಡಾಲರ್ಗೆ ಬದಲಾಗಿ ಏನು ಸ್ಥಳೀಯ ಕರೆನ್ಸಿಗಳ ಮೂಲಕ ನಡೆಸುವಂಥದ್ದು, ಅದಕ್ಕೆ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತು ಚೀನಾ, ಭಾರತ, ರಷ್ಯಾ ಮೊದಲಾದ ರಾಷ್ಟ್ರಗಳೇನಿವೆ ಅವರು ಅಮೇರಿಕಕ್ಕೆ, ರಷ್ಯಾ ಬಿಟ್ಬಿಟ್ಟು ಅಮೇರಿಕಕ್ಕೆ ಚೀನಾ ಮತ್ತು ಭಾರತ ಕಳಿಸುವ ವಸ್ತುಗಳೇನಿವೆ, ರಫ್ತು ಮಾಡುವ ವಸ್ತುಗಳ ಮೇಲೆ 100ರಿಂದ 200% ಟ್ಯಾಕ್ಸ್ ಹಾಕುವ ಬೆದರಿಕೆಯನ್ನು ಒಡ್ಡಿದ್ದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎ ಜಿಯೋ ಪಾಲಿಟಿಕ್ಸ್. ಸೊ ಇಂಡಿಯಾ ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ದ ಟೂ. ಸೊ ನೀವು ಅಮೇರಿಕಾವನ್ನು ಒಂದು ಹಂತದಲ್ಲಿ ಹಿಡಿದಿಡೋದಕ್ಕೆ ಚೀನಾ ಜೊತೆ ರಿಲೇಷನ್ ಚೆನ್ನಾಗಬೇಕು. ಚೀನಾ ಏನು ಅಪನಂಬಿಕೆಯ ಬಗ್ಗೆ ಮಾತನಾಡ್ತಾ ಅಪನಂಬಿಕೆಯ ಕಾರಣವಾಗಿದೆ ಚೀನಾವನ್ನು ನಿಯಂತ್ರಣದಲ್ಲಿಡುವುದಕ್ಕೆ ಅಮೆರಿಕ ಬೇಕು. ಸೊ ವಿಲ್ ಹ್ಯಾವ್ ಟು ಡೂ ಇಟ್ ಎ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ. ನಮ್ಮೆಲ್ಲ ಅದನ್ನು ಹಗ್ಗದ ಮೇಲಿನ ನಡಿಗೆ ಅಂತಾರೆ. ಆ ಹಗ್ಗದ ಮೇಲಿನ ನಡಿಗೆ ಹೇಗಿರುತ್ತೆ ಅಂತ. ಸೊ ಕಮಿಂಗ್ ಟು ದ ಅಮೇರಿಕ ಮತ್ತು ಭಾರತದ ಸಂಬಂಧ ಏನಿದೆ ಅದು ಕುಸಿದಿದೆ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇವೆರಡೂ ರಾಷ್ಟ್ರಗಳ ಸಂಬಂಧ ಏನಿದೆ ಅದು ಉತ್ತುಂಗಕ್ಕೆ ಏರಿತ್ತು ಅಂತ. ಮಹತ್ವದ ಒಪ್ಪಂದಗಳಿಗೆ ಆಗಲೇ ಸಹಿ ಹಾಕಲಾಗಿತ್ತು. ಮೋದಿ ಸಾಹೇಬರು ಬಂದ ಮೇಲೆ ಒಂದು ಹಂತದವರೆಗೆ ಅಮೇರಿಕದ ಸಂಬಂಧ ಚೆನ್ನಾಗಿತ್ತು. ಆದರೆ ನಂತರದ ಕೆಲವು ಬೆಳವಣಿಗೆಗಳು ಈ ಸಂಬಂಧವನ್ನು ಕೆಡಿಸೋಕೆ ಪ್ರಾರಂಭ ಮಾಡಿದ್ರು. ಅದು ಗುರುಪತ್ವಂತ್ ಸಿಂಗ್ ಪನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆನಡಾದಲ್ಲಿ ನಡೆದ ಬೆಳವಣಿಗೆಗಳು. ಸೊ ಯಾರ್ಯಾರು ಖಲಿಸ್ತಾನಿ ಉಗ್ರಗಾಮಿಗಳಿದ್ದಾರೆ ಅವರನ್ನು ಮುಗಿಸೋದಕ್ಕೆ ಭಾರತದ ಯತ್ನ ಮಾಡ್ತಿದೆ ಅನ್ನುವ ಆರೋಪ. ಸೊ ಅದರ ಜೊತೆಗೆ ಟ್ರಂಪ್ ಮತ್ತು ಮೋದಿ ನಡುವಿನ ಸಂಬಂಧ ಇದೆಯಲ್ಲ, ಆ ಸಂಬಂಧ ಕೆಟ್ಟಿದ್ದು. ಬೈಡನ್ನ ಅಧ್ಯಕ್ಷರಾದಾಗ ಅಲ್ಲಿ ಹೋದಂಥ ಮೋದಿ ತಪ್ಪು ಕ್ಯಾಲ್ಕುಲೇಷನ್ ಅಂತ ಅವರು ಅಂದ್ಕೊಂಡಿದ್ದೇನು ಅಂದರೆ, ಸೊ ಅಮೇರಿಕಾದ ಚುನಾವಣೆಯಲ್ಲಿ ಟ್ರಂಪ್ ಮೊನ್ನೆ ನಡೆದ ಚುನಾವಣೆಯಲ್ಲಿ ಸೋತೋಗ್ತಾರೆ ಅಂತ ಅಂದ್ಕೊಂಡಿದ್ರು ಅವರು. ಸೊ ಅವರಿಗೆ ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟ್ ಅವರ ಪಾಲಿಟಿಕ್ಸ್ ಏನಿದೆ ಮತ್ತು ಅಲ್ಲಿ ಜನರ ರಿಯಾಕ್ಷನ್ಗಳಿದೆ ಮೋದಿಯವರಿಗೆ ಅರ್ಥ ಆಗೇ ಇಲ್ಲ. ಆದ್ದರಿಂದ ಬೈಡನ್ ನೋಡೋದಕ್ಕೆ ಹೋದಂಥ ಮೋದಿಯವರು ಟ್ರಂಪ್ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಟ್ರಂಪ್ ಏನೌನ್ಸ್ ಮಾಡಿಬಿಟ್ಟಿದ್ರು, ಮೋದಿಗೆ ಕೊಟ್ಬಿಟ್ರು. ಅದು ಟ್ರಂಪ್ಗೆ ಬಹಳ ಬೇಸರವನ್ನು ಉಂಟು ಮಾಡಿತ್ತು. ಆ ಬೇಸರವನ್ನು ಅವ್ರು ಇಟ್ಕೊ ಬಂದಿದ್ದಾರೆ. ಅವರು ಟ್ರಂಪ್ ಹೇಗೆ ಗೊತ್ತಾ, ಕೆಲವು ವಿಚಾರದಲ್ಲಿ ನಮ್ಮ ದೇವೇಗೌಡರ ಟೈಪ್ ಅವರು ಸ್ನೇಹವನ್ನು ಬೇಕಾದರೂ ಮರೀತಾರೆ, ದ್ವೇಷವನ್ನು ಮರೆಯಲ್ಲ. ನಾಟ್ ಎಟ್ ಆಲ್. ಆ ಟ್ರಂಪ್ ಹತ್ರ ಅಂಥ ಗುಣ ಇದೆ. ಹಿ ಟಾರ್ಗೆಟ್ಸ್ ದ ಪೀಪಲ್, ಹಿ ಟಾರ್ಗೆಟ್ಸ್ ದ ಕಂಟ್ರಿ. ಪ್ರತಿಯೊಂದು ಟಾರ್ಗೆಟ್ ಮಾಡ್ತಾರೆ. ಸೊ ಒಂದು ಅಮೇರಿಕಾ ಫಸ್ಟ್ ಅಂತ ಹೇಳುವ ಮೂಲಕ ವಿಶ್ವ ರಾಜಕಾರಣವನ್ನು ಅವರು ಒಂಥರ ನಾಶದ ಅಂಚಿಗೆ ತಂದುಬಿಡ್ತಾರೆ. ಅವರಿಗೆ ಪರಿಸರದ ವಿಚಾರ ಕಾಡಲ್ಲ, ಗ್ರೀನ್ ಎನರ್ಜಿ ಮುಖ್ಯ ಅಲ್ಲ,
ಎಲ್ಲ ಕಬಳಿಸ್ಬೇಕು. ಡೆನ್ಮಾರ್ಕನ್ನು ಹೆದರಿಸಿ ಕೂಡಿಸಿದ್ದಾರೆ. ಆ ಕಡೆ ಕೆನಡಾ ಎತ್ತಾಕತ್ತೀನಿ ಅಂತಿದ್ದಾರೆ. ಅವ್ರು ಯಾರ್ಯಾರನ್ನ ಎತ್ತಾಕತ್ತಾರ ಗೊತ್ತಿಲ್ಲ ಟ್ರಂಪ್. ಈ ಸಚ್ ಎ ಹಾರಿಬಲ್ ಪೊಲಿಟಿಷಿಯನ್. ಸೊ ಈ ಒಂದು ವಿಚಾರದಲ್ಲಿ ಇಂಡಿಯಾ ವಿಲ್ ಹ್ಯಾವ್ ಟು ಮೂವ್. ನೋಡಿ ಅವ್ರ ರಿಯಾಕ್ಷನ್ ನೋಡಿ ಹೇಗಿದೆ ಅಂತಂದರೆ, ಸೊ ಏನು ಟೆಲಿಫೋನ್ ಮೂಲಕ ಮೋದಿ ಸಾಹೇಬರು ಮಾತಾಡಿದ್ರು ಟ್ರಂಪ್ ಹತ್ರ. ಅದಾದಮೇಲೆ ಮೋದಿ ಅವರು ಇದಾಗಿ ನಮ್ಮ ವಿದೇಶಾಂಗ ಇಲಾಖೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತು. ಅದರಲ್ಲಿ ಮೋದಿ ಸಾಹೇಬರು ಕೊಟ್ಟ ಸ್ಟೇಟ್ಮೆಂಟಲ್ಲಿ ಮೈ ಡಿಯರ್ ಫ್ರೆಂಡ್ ಟ್ರಂಪ್ ಅಂತ ಬಳಸಿದ್ರು ಅವರು. ನನ್ನ ಆತ್ಮೀಯ ಸ್ನೇಹಿತ ಟ್ರಂಪ್ ಅವರ ಜೊತೆ ನಾನು ದೂರವಾಣಿಯಲ್ಲಿ ಮಾತನಾಡಿದೆ ಅಂತ. ಸೊ ಅದಾದ ಮೇಲೆ ಸುದ್ದಿಗಾರರ ಜೊತೆ ಮಾತನಾಡಿದ ಟ್ರಂಪ್ ಟೋನ್ ಬೇರೆ ರೀತಿ ಇತ್ತು. ಹಿ ನೆವರ್ ಯೂಸ್ ದ ವರ್ಡ್ ಫ್ರೆಂಡ್. ಸೊ ಅವರು ಮೋದಿ ಅಂತ ಹೇಳಿದ್ದಕ್ಕಿಂತ ಮೋದಿ ಜೊತೆ ನಾನು ಮಾತನಾಡಿದ್ದೀನಿ ಅನ್ನೋದು ಬಿಟ್ಟರೆ ಈ ಸ್ಪೋಕ್ ಡಿಫರೆಂಟ್ಲಿ. ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ರು ಟ್ರಂಪ್. ಮೋದಿ ಅಂತ ಹೇಳಿಲ್ಲ. ಭಾರತ ಗ್ರೇಟ್ ಕಂಟ್ರಿ, ಇಂಡಿಯಾ ಇಸ್ ಎ ಗ್ರೇಟ್ ಕಂಟ್ರಿ, ವಿ ಶುಡ್ ಹ್ಯಾವ್ ಎ ಪ್ರಾಪರ್ ರಿಲೇಷನ್, ಗುಡ್ ರಿಲೇಷನ್ ವಿತ್ ಇಂಡಿಯಾ. ಅವರ ಇಡೀ ರಿಯಾಕ್ಷನ್ ಇಂಡಿಯಾ ಅಂತಿತ್ತು ಹೊರತು ಮೈ ಫ್ರೆಂಡ್ ಮೋದಿ ಇಲ್ವೇ ಇಲ್ಲ. ಇವರು ಮಾತ್ರ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಟ್ರಂಪ್ ಅಂದರು ನಮ್ಮ ಸಾಹೇಬರು. ಆದರೆ ಅವ್ರು ಹೇಳಲೇ ಇಲ್ಲ. ಸೊ ಇಟ್ ಶೋಸ್ ಟ್ರಂಪ್ ಇಸ್ ಸೋ ಸೆನ್ಸಿಟಿವ್ ಅಂತ, ಸೋ ಸೆನ್ಸಿಟಿವ್. ಸೊ ಆ ಕಾರಣಕ್ಕಾಗಿ ಭಾರತ ಮತ್ತು ಅಮೇರಿಕಾದ ನಡುವೆ ಸಂಬಂಧ ಸುಧಾರಿಸಿದ್ರೆ ದಿಸ್ ಫೆಲೋ ವಿಲ್ ಟೇಕ್ ಇಟ್ ಡಿಫ್ರೆಂಟ್ಲಿ. ಅನುಮಾನನೇ ಬೇಕಲ್ಲ. ಇಡೀ ವಿಶ್ವ ರಾಜಕಾರಣವನ್ನು ಟ್ರಂಪ್ ನಾಶಪಡಿಸ್ಬಿಟ್ರು. ಈ ಎಗ್ರೆಸಿವ್ನೆಸ್ ಇದೆಯಲ್ಲ, ಈ ಎಗ್ರೆಸಿವ್ನೆಸ್ ಅಂದರೆ ಅವರು ಎಲ್ಲವನ್ನ ಕಬಳಿಸುವ ಮನಸ್ಥಿತಿ ಅಂತ. ಈ ಎರಡೂ ರಾಷ್ಟ್ರಗಳಿಗೆ ಅದಿದೆ. ಚೀನಾ ಕಬಳಿಸುವ ಮನಸ್ಥಿತಿ ರಾಷ್ಟ್ರ ಅದು. ಅದು ಎಲ್ಲ ಕಡೆ ಇಂಡಿಯಾದಲ್ಲೇ ಉತ್ತರಾಖಂಡೇ ತಂದು ಅಂತ ಹೇಳುತ್ತೆ ಚೀನಾ. ಸಿ ಅದೆಲ್ಲ ಟಿಬೇಟ್ ಭಾಗಕ್ಕೆ ಸೇರಿದ್ದು. ಇದೆಲ್ಲ ನನಗೆ ಬರಬೇಕು, ಕಬಳಿಸ್ತಾ ಹೋಗೋದು ವಿಶ್ವದಲ್ಲಿ. ಎಲ್ಲ ನನಗೆ ಸೇರಿದ್ದು. ತೈವಾನು ನಂದೆ, ಇದು ನಂದೆ, ಇಡೀ ವಿಶ್ವ ನಂದು ಅನ್ನೋ ಟೈಪ್ ಬಿಹೇವ್ ಮಾಡುತ್ತೆ ಚೀನಾ. ಅದರಂತೆ ಅಮೇರಿಕ ಕೂಡ. ಅಮೇರಿಕಾದಲ್ಲಿ ಎಸ್ಪೆಷಲಿ ಯು ಸಿ ದಟ್ ಸನ್ಮಾನ್ಯ ಗ್ರೇಟ್ ಟ್ರಂಪ್ ಸಾಹೇಬರು, ಅವರಿಗೂ ಈ ಕಬಳಿಕೆಯ ಮನಸ್ಥಿತಿ ಇದೆ. ಇನ್ನು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಡೆನ್ಮಾರ್ಕ್ ಇಸ್ ಎನ್ ಹಾರಿಬಲ್ ಸಿಚುವೇಶನ್. ಯಾಕಂದರೆ ಸೊ ಡೆನ್ಮಾರ್ಕು ಅವ್ರ ಹತ್ರ ಸೈನ್ಯನೇ ಇಲ್ಲ ಪಾಪ. ಸೊ ಈಗ ಇವನೇನಾದರೂ ಸೈನ್ಯ ಕಳಿಸ್ತೀನಿ ಅಂತ ಟ್ರಂಪ್ ಅಂದರೆ ಅವ್ರು ಬಿಟ್ಕೊಡೋದಷ್ಟೇ, ಅವ್ರಿಗೆ ಬೇರೆ ದಾರಿ ಇಲ್ಲ. ಗ್ರೀನ್ಲ್ಯಾಂಡ್ ಯಾಕೆ ಬೇಕಾಗಿದೆ ಟ್ರಂಪ್ಗೆ ಅಂದರೆ ದಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಐ ವಿಲ್ ಟೆಲ್ ಯು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಜಿಯೋ ಪಾಲಿಟಿಕ್ಸ್ ಆಫ್ ದ ವರ್ಲ್ಡ್ ಅಂತ. ಆ ಜಿಯೋ ಪಾಲಿಟಿಕ್ಸ್ ಅಂದರೆ ಭಾಳ, ನೀವು ಈ ಡೆನ್ಮಾರ್ಕ್ ಅವ್ರಿಗೆ ಗ್ರೀನ್ಲ್ಯಾಂಡ್ ಇದೆಯಲ್ಲ, ಅದಕ್ಕೆ ಅತಿ ಸಮೀಪದಲ್ಲಿ ರಷ್ಯಾ ಗಡಿ ಬರುತ್ತೆ. ಸೊ ಗ್ರೀನ್ಲ್ಯಾಂಡ್ ಹಿಡಿಯೋ ಮೂಲಕ ರಷ್ಯಾವನ್ನು ತಡೆಗಟ್ಟುವುದು. ಬಂದ್ಬಿಟ್ರೆ ಸಾಕು ಗ್ರೀನ್ಲ್ಯಾಂಡ್ ನನಗೆ, ವಿಲ್ ಚೆಕ್ ರಷ್ಯಾ ಅಂತ. ಸೊ ದಟ್ ಈಸ್ ದ ಟ್ರಂಪ್ ಪ್ಲ್ಯಾನ್ ಎಲ್ಲ ಕಡೆಯಿಂದನು. ಸೊ ಇಂಡಿಯಾ ಮತ್ತು ಈ ಮೋದಿಯವರು ಮಾತನಾಡಿದ ತಕ್ಷಣ ಇದೇನು ಮಹಾನ್ ಕ್ರಾಂತಿ ಆಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ರಿಲೇಷನ್ ಸುಧಾರಿಸ್ಬೇಕು. ಆದರೆ ಇಂಡಿಯಾಕ್ಕೆ ನಾನು ಮೊನ್ನೆ ಇನ್ನೊಂದರಲ್ಲೂ ಹೇಳಿದೆ, ಗೂಟ ಇಟ್ಟ ಭಾರತಕ್ಕೆ ಅಂತ. 18,000 ಜನರನ್ನು ವಾಪಸ್ ಕಳಿಸಿದ್ದು H1B ವೀಸಾಕ್ಕೆ ಸಂಬಂಧಪಟ್ಟಾಗಿದೆ. ಸೊ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಅವರ ಬಹುತೇಕ ನಿರ್ಧಾರಗಳೇನಿವೆ ಆ ನಿರ್ಧಾರಗಳು ಇಂಡಿಯಾಕ್ಕೆ ವಿರುದ್ಧವಾಗಿವೆ. ಆದರೆ ನಾವು ಮಾತ್ರ ಟ್ರಂಪು ಅವರು ಕ್ಯಾಬಿನೆಟ್ನಲ್ಲಿ ಎಷ್ಟು ಜನ ನಮ್ಮ ಭಾರತೀಯರಿದ್ದಾರೆ ಗೊತ್ತಾ? ಅಬ್ಬಬ್ಬ, ಕಾಶ್ ಪಟೇಲ್ ಇದ್ದಾರೆ, ಇವರಿದ್ದಾರೆ, ವಿವೇಕ್ ರಾಮಸ್ವಾಮಿ ಇದ್ದಾರೆ, ಎಲ್ಲ ಇಂಡಿಯಾದವ್ರು ಇದ್ದಾರೆ. ಬದನೆಕಾಯಿ ಕಟ್ಕೊಂಡು ಏನ್ರಿ ಮಾಡ್ತಿದ್ದೆ ಇಂಡಿಯಾದವ್ರು ಇದ್ಬಿಟ್ಟು. ಅಣ್ಣಯ್ಯ ಮ್ಯಾಲೆ ಕೂತ್ಕೊಂಡು ಇಂಡಿಯಾಕ್ಕೆ ಗೂಟ ಹೊಡಿತಾನೆ ಟ್ರಂಪ್ ಅಣ್ಣ ಅಲ್ವಾ? ನಾವು ಸುಮ್ಮನೆ ಕೂತ್ಕೊಂಡು ಟ್ರಂಪ್ ನನ್ನ ಆತ್ಮೀಯ ಸ್ನೇಹಿತ, ನಾನು ಅವನು ಒಂದೇ, ದೇಹ ಎರಡು, ಆತ್ಮ ಒಂದು, ಆತ್ಮ ಎರಡು, ದೇಹ ಒಂದು, ಈ ಟೈಪ್ ಮಾತಾಡ್ಕೊಂಡು ಹೋಗ್ತೀವಿ. ಹೋಗ್ಬಿಟ್ಟು ನಮ್ಮ ಭಾರತೀಯರೆಲ್ಲ ಹೋಗ್ಬಿಟ್ಟು ಯಜ್ಞ ಯಾಗಾದಿಗಳನ್ನು ಮಾಡಿ ಆಯ್ತಾ, ಏನೋ ಸಾಧ್ಯ ಆದ್ರೆ ಹೋಗ್ಬಿಟ್ಟು ಟ್ರಂಪನ್ನು ಎತ್ತಾಕ ಬಂದ್ಬಿಟ್ಟು ಅಲ್ಲಿ ಕುಂಭಮೇಳದಲ್ಲಿ ನೀರಿನಲ್ಲಿ ಮುಳುಗಿಸ್ಬಿಡ್ತಿದ್ರು. ಅವನೇನಾದ್ರು ಸಿಕ್ಕಿದ್ರೆ ಸಾಕು ಎತ್ತಾಕ ಬಂದ್ಬಿಡ್ತಿದ್ರು. ಆವಾಗ ಈ ನಾಗಸಾಧುಗಳೆಲ್ಲ ಹೋಗ್ಬಿಟ್ಟು
ಟ್ರಂಪ್ ಎದುರ ಜೊತೆ ಪಕ್ಕದಲ್ಲಿ ಕುಣಿಸ್ಕೊಂಡು ಕುಣಿಯೋದು. ಯೋಗಿ ಆದಿತ್ಯನಾಥ್ ಹೋಗ್ಬಿಟ್ಟು ಅವನ ಯೋಗ ಮಾಡಿ ಇದ್ದಾರು ಮಾಡ್ತಿದ್ರು. ಬಟ್ ಟ್ರಂಪ್ ಮೂರ್ಖ ಅಲ್ಲ. ಟ್ರಂಪ್ ಮೂರ್ಖ ಅಲ್ವೇ ಅಲ್ಲ. ಈಸ್ ಇಂಟೆಲಿಜೆಂಟ್, ಈ ಶಾರ್ಪ್. ಅಮೇರಿಕಾದ ಹಿತಾಸಕ್ತಿ ಅವ್ರಿಗೆ ಸ್ನೇಹ ಗೀಯ ಎಲ್ಲ ಬದನೆಕಾಯಿ. ನೀವು ಫ್ರೆಂಡು ಗಿಂಡು ಅದೆಲ್ಲ ನಡೆಯೋದೇ ಇಲ್ಲ ಅವ್ರ ಹತ್ರ ನಡೆಯೋದೇನಿದ್ರು ವ್ಯವಹಾರ ಅಷ್ಟೇ. ಈಸ್ ಎ ಬಿಸ್ನೆಸ್ ಮ್ಯಾನ್, ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಪಾಲಿಟಿಕ್ಸ್ ಈಸ್ ಆಲ್ಸೋ ಬಿಸ್ನೆಸ್ ಟು ಟ್ರಂಪ್. ತಿಳ್ಕೊಳ್ಳಿ, ಅವನ ಮನಸ್ಥಿತಿನೇ ವ್ಯಾಪಾರಿ ಮನಸ್ಥಿತಿ ಅಲ್ವಾ. ವ್ಯಾಪಾರಂ ದ್ರೋಹ ಚಿಂತನಂ. ಟ್ರಂಪ್ದದೇ ವ್ಯಾಪಾರ, ದ್ರೋಹ ಚಿಂತನವೇ ಟ್ರಂಪ್ನ ಮೂಲಭೂತ ಗುಣಧರ್ಮ. ಹಿ ವಿಲ್ ಡೂ ಇಟ್. ಸೊ ಆ ಕಾರಣಕ್ಕಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬೆಳವಣಿಗೆ. ಸೊ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ನಾವು ಇಂಡಿಯಾ ಇಸ್ ಡೂಯಿಂಗ್. ಹೌ ಮಚ್ ವಿ ಆರ್ ಗೋಯಿಂಗ್ ಟು ಸಕ್ಸೀಡ್ ಐ ಡೋಂಟ್ ನೋ, ಬಟ್ ವಿಲ್ ಹ್ಯಾವ್ ಟು ಡೂ ಇಟ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.